ಹನಿ ಟ್ರ್ಯಾಪ್ ಗದ್ದಲದ ಮಧ್ಯೆ ಮತ್ತೊಂದು ಗುಸುಗುಸು ಶುರುವಾಗ್ತಾ ಇದೆ. ಕೆಲ ಸಚಿವರು ಮತ್ತು ಶಾಸಕರು ಫೋನ್ ಕದ್ದಾಲಿಕೆಯ ವಿಚಾರದಲ್ಲಿ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಮ್ಮ ಫೋನನ್ನು ಯಾರೋ ಕದ್ದಾಲಿಸ್ತಾ ಇದ್ದಾರೆ ಎನ್ನುವ ಮಾತನ್ನು ಹೇಳಿಕೊಂಡಿದ್ದಾರೆ. ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಆತಂಕವನ್ನು ಹೊರಹಾಕಿದ್ದಾರೆ ಸಚಿವರು ಮತ್ತು ಶಾಸಕರು ಎನ್ನುವ ಗುಸುಗುಸು. ನಾಟ್ ಎಟ್ ಕನ್ಫರ್ಮ್ಡ್, ಇದು ಒಂದು ಗುಸುಗುಸು ಇದೆ. ಕಾಂಗ್ರೆಸ್ ಶಾಸಕರು ಸಚಿವರು ಈ ಮಾತುಗಳನ್ನು ಹೇಳ್ಕೊಂಡಿದ್ದಾರಂತೆ. ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರನ್ನೇ ಜೊತೆಗೆ ಸಚಿವರನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾರ ಜೊತೆ ಮಾತಾಡ್ತಾರೆ, ಎಷ್ಟೊತ್ತು ಮಾತಾಡ್ತಾರೆ, ಏನು ಮಾತನಾಡ್ತಾರೆ ಎಲ್ಲವನ್ನು ಕೂಡ ಕದ್ದಾಲಿಸುವ ಮೂರನೇ ಕಿವಿ ಎಲ್ಲೋ ಒಂದು ಕಡೆ ಇದೆ ಅಂತ ಹೇಳಿ ಅನುಮಾನ ಬರಲಿಕ್ಕೆ ಶುರುವಾಗಿದೆಯಂತೆ. ನಿನ್ನೆ ಭೇಟಿ ವೇಳೆ ಖರ್ಗೆಗೆ ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವ ಮಾತನ್ನು ಕೆಲವಷ್ಟು ಸೋರ್ಸ್ಗಳು ಹೇಳ್ತಾ ಇದ್ದಾವೆ. ಈ ರೀತಿ ಆರೋಪಗಳು ಗಮನಕ್ಕೆ ಬಂದಿವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಿಳಿಸಿದ್ದಾರಂತೆ. ಜೊತೆಗೆ ಕಾವೇರಿ ನಿವಾಸದಲ್ಲಿ ಸಿಎಂ ಬಳಿ ಮಾತುಕತೆಯನ್ನು ಕೂಡ ಖರ್ಗೆ ನಡೆಸಿದ್ರು. ಈ ವೇಳೆ ಕೆಲವರ ಫೋನ್ ಕದ್ದಾಲಿಕೆಯ ಬಗ್ಗೆ ಚರ್ಚೆ ಆಗಿದೆ ಎನ್ನುವ ಗುಸುಗುಸು. ನೋಡಿ, ಹಿಂದೆಯೂ ಕೂಡ ಕದ್ದಾಲಿಕೆ ವಿಚಾರ ಇದೆಯಲ್ಲ, ಇದಕ್ಕೊಂದು ದೊಡ್ಡ ಇತಿಹಾಸವಿದೆ ನಮ್ಮ ಕರ್ನಾಟಕದಲ್ಲಿ. ಕದ್ದಾಲಿಕೆ ವಿಚಾರಕ್ಕಾಗಿ ಅನೇಕ ತಲೆದಂಡಗಳು ಕೂಡ ನಡೆದಿರುವಂಥ ನಿದರ್ಶನಗಳು ರಾಜ್ಯ ರಾಜಕೀಯದ ಇತಿಹಾಸದಲ್ಲಿ ಸಿಗ್ತಾ ಹೋಗುತ್ತೆ. ಕಳೆದ ಬಾರಿಯೂ ಕೂಡ ಆರ್ ಅಶೋಕ್ ಗೃಹ ಮಂತ್ರಿಯಾಗಿದ್ದಾಗ ಅಥವಾ ಆ ಸಂದರ್ಭದಲ್ಲೂ ಕೂಡ ಕೆಲವಷ್ಟು ಕದ್ದಾಲಿಕೆ ವಿಚಾರಗಳು ಬಹಳ ಚರ್ಚೆಗೆ ಬಂದಿತ್ತು. ಕಳೆದ BJP ಅವಧಿಯಲ್ಲೂ ಕೂಡ ಕದ್ದಾಲಿಕೆ ವಿಚಾರದ ಚರ್ಚೆ ಬಂದಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಸಚಿವರನ್ನು, ಕಾಂಗ್ರೆಸ್ ಶಾಸಕರನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಯೂಶ್ವಲಿ ಏನಾಗುತ್ತೆ, ಆಡಳಿತ ಪಕ್ಷದಲ್ಲಿ ಯಾರನ್ನು ಕೂಡ ಟಾರ್ಗೆಟ್ ಮಾಡಿ ಕದ್ದಾಲಿಕೆ ಮಾಡ್ತಾರೆ ಅನ್ನೋದು ಇದು ಮೊಟ್ಟ ಮೊದಲ ಕೇಸ್ ಇರಬೇಕನ್ನೋ ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರನ್ನು, ಬೇರೆ ಬೇರೆ ಪಕ್ಷದ ನಾಯಕರ ಚಲನವಲನಗಳನ್ನು, ಅವರು ತೆಗೆದುಕೊಳ್ಳುವ ರಾಜಕೀಯ ತೀರ್ಮಾನವನ್ನು, ಅವರು ಸಂಪರ್ಕದಲ್ಲಿರುವ ವ್ಯಕ್ತಿಗಳು ಜೊತೆಗೆ ಮಾತುಕತೆಯ ಸಂಭಾಷಣೆಯನ್ನು ತಿಳಿದುಕೊಳ್ಳಲಿಕ್ಕೆ ಈ ರೀತಿಯ ಫೋನ್ ಕದ್ದಾಲಿಕೆ ಪ್ರಯೋಗ ಆಗಿದ್ದೇ ಅನ್ನೋದನ್ನು ನಾವು ಹಿಂದೆ ಕೇಳಿದ್ವಿ. ಬಟ್ ಎಲ್ಲಿಯೂ ಕೂಡ ಅದು ಪ್ರೂವ್ ಆಗಿರುವ ಉದಾಹರಣೆಗಳಿಲ್ಲ. ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರ, ಕಾಂಗ್ರೆಸ್ ಸಚಿವರ ಫೋನ್ ಕದ್ದಾಲಿಕೆ ಅನ್ನೋದು ಬಹಳ ಒಂದು ರೀತಿ ಶಾಕಿಂಗ್ ಅಂತ ಕಾಣಿಸುತ್ತೆ. ಇನ್ನು ಮುಂದೆ ಶಾಸಕರು, ಸಚಿವರುಗಳು ತಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನುವ ಅನುಮಾನದಲ್ಲೇ ಮಾತನಾಡಬೇಕಾದ ಸಂದಿಗ್ಧತೆ ಇದೆ. ಈವರೆಗೆ ಈ ವಿಚಾರದಲ್ಲಿ ಸರ್ಕಾರ ಆಗಲಿ, ಶಾಸಕರಾಗಲಿ, ಸಚಿವರಾಗಲಿ ಬಹಿರಂಗವಾಗಿ ಆಗಲಿ ಎಲ್ಲೂ ಹೇಳ್ಕೊಂಡಿದ್ದಿಲ್ಲ. ಬಟ್ ಆ ಥರದ ಗುಸುಗುಸು ಸುದ್ದಿ ಅಂತೂ ಎಲ್ಲ ಕಡೆ ಹರಿದಾಡ್ತಾ ಇದೆ.